ಹಾಯ್, ನನ್ನ ಸತಿ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಗೊತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಸ್ವಲ್ಪ ಬೇಜಾರಾಗುವಂಥ ನ್ಯೂಸ್. ಮೈಕ್ರೋಸಾಫ್ಟ್ನ ಫೌಂಡರ್ ಆಗಿರುವಂಥ ಬಿಲ್ ಗೇಟ್ಸ್ ಅವರು ಈ ಒಂದು ಕೋವಿಡ್ ಬರೋಕ್ಕಿಂತ ಮುಂಚೆನೇ ಎಷ್ಟೋ ವರ್ಷ ಮುಂಚೆನೇ ಪ್ರೆಡಿಕ್ಷನ್ ಮಾಡಿದರು, ಈ ರೀತಿ ಫ್ಯೂಚರ್ನಲ್ಲಿ ಒಂದು ಕೋವಿಡ್ ಒಂದು ವೈರಸ್ ಬರುತ್ತೆ, ಈ ರೀತಿ ಪೆಂಡಮಿಕ್ ಆಗುತ್ತೆ ಅಂತ. ಸೊ ಅದು ನಿಜ ಆಯಿತು. ಇದೀಗ ಮತ್ತೊಂದು ಪ್ರೆಡಿಕ್ಷನ್ ಮಾಡಿರುವಂಥದ್ದು. ಮುಂದೊಂದು ದಿನ ಯಾವಾಗ ಅಂತ ಗೊತ್ತಿಲ್ಲ, ಇನ್ನೊಂದು ಪೆಂಡಮಿಕ್ ಬರಬಹುದು ಅಂತ. ಯಾವಾಗ ಅಂತ ಏನು ಸ್ಪೆಸಿಫೈ ಮಾಡಿಲ್ಲ. ಒಟ್ಟಿಗೆ ಬರುತ್ತೆ ಪೆಂಡಮಿಕ್. ಇದೇ ರೀತಿ ಲಾಕ್ಡೌನ್ ಯಾವ ಲೆವೆಲಿಗಿರುತ್ತೆ ಅಂತ ಗೊತ್ತಿಲ್ಲ. ನಾವೆಲ್ಲರೂ ಕೂಡ ಕಿತ್ತಾಡಿಕೊಂಡು ನನಗೆ ಅಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು, ದುಡ್ಡು ಮಾಡೋದ್ರಲ್ಲಿ ನಾವೆಲ್ಲ ಬ್ಯುಸಿ ಇದ್ದೀವಿ. ಫ್ಯೂಚರಲ್ಲಿ ಒಂದಿನ ಹಿಂಗೆ ಕೋವಿಡ್ ರೀತಿ ಇನ್ನೊಂದು ವೈರಸ್ ಬಂದು ಏನೇನು ಮಾಡುತ್ತೋ, ಇರ್ತೀವೋ ಇಲ್ವೋ ಏನೂ ಗೊತ್ತಿಲ್ಲ. ನಾವು ಮಾತ್ರ ದುಡ್ಡು ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಇದ್ದೀವಿ. ಸೊ ನಾನು ಇಷ್ಟೇ. ಸೊ ಮಾಡಿ ಜೊತೆಗೆ ಜೀವನವನ್ನು ಕೂಡ ಸ್ವಲ್ಪ ಎಂಜಾಯ್ ಮಾಡಿ. ಫ್ಯೂಚರಲ್ಲಿ ಯಾರಿಗೆ ಗೊತ್ತಿ ಕೋವಿಡ್ ರೀತಿ ಇನ್ಯಾವ ವೈರಸ್ ಬರುತ್ತೋ ಏನೋ ದೇವ್ರಿಗೆ ಗೊತ್ತು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಇಷ್ಟು ದಿನ ವಾಟ್ಸಪ್ನಲ್ಲಿ ಡಾಕ್ಯುಮೆಂಟ್ ಮುಖಾಂತರ ನಾವೇನು ಫೋಟೋ ಕಳಿಸ್ತೀವಿ ಕ್ವಾಲಿಟಿ ಕಡಿಮೆ ಆಗಬಾರ್ದು ಅಂತ ಅದರ ಪ್ರಿವ್ಯೂನೇ ತೋರಿಸ್ತಾ ಇರಲಿಲ್ಲ ಆಯಿತಾ. ನಾವು ಡೌನ್ಲೋಡ್ ಮಾಡಿಕೊಂಡೇ ನೋಡಬೇಕಾಗಿತ್ತು. ನಾರ್ಮಲ್ ಫೋಟೋ ತೋರಿಸಿದಾಗ ಹೆಂಗೆ ಪ್ರಿವ್ಯೂ ತೋರಿಸುತ್ತೋ ಅದನ್ನು ತೋರಿಸಿದ್ರೆ ಅಟ್ಲೀಸ್ಟ್ ನಾವು ಡಿಸೈಡ್ ಮಾಡ್ಕೊಬೋದು ಬೇಕೋ ಬೇಡವೋ ಅಂತ. ಈಗ ಹಂಗಾಗಲ್ಲ, ಡೌನ್ಲೋಡ್ ಮಾಡ್ಕೊಳ್ಳೇಬೇಕು ನಾವು. ಬಟ್ ಇದೀಗ ಬರ್ತಾ ಇರುವಂಥ ಅಪ್ಡೇಟು ಟೆಸ್ಟಿಂಗ್ ಆಗ್ತಾಯಿದೆ ಆಯಿತಾ. ಈಗ ಡಾಕ್ಯುಮೆಂಟ್ ಏನು ಕಳಿಸ್ತಿರೋ ಫೋಟೋನ ಅದು ಕೂಡ ಪ್ರಿವ್ಯೂ ಮಾಡುತ್ತೆ. ಒಂದು ಒಳ್ಳೆ ವಿಷಯ ಅಂತೀನಿ ಆಯಿತಾ. ಸೊ ನೋಡೋಣ ಯಾವಾಗ ಬರುತ್ತೆ ಅಂತ. ಟೆಸ್ಟಿಂಗ್ ಆಗ್ತಾಯಿದೆ, ತೋರಿಸ್ತಾ ಇದೆ ನಿಮಗೆ ಪ್ರಿವ್ಯೂ ಯಾವ ರೀತಿ ಕಾಣುತ್ತೆ ಅಂತ. ಸೊ ಸೂಪರ್ ವಿಷಯ ಅಂತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್, ನೀವೇನು ಫೇಸ್ಬುಕ್ನಲ್ಲಿ ಪ್ರೊಫೈಲ್ ಫೋಟೋ ಹಾಕ್ತೀರಾ ಮತ್ತು ಕವರ್ ಫೋಟೋ ಹಾಕ್ತೀರಾ ಫೇಸ್ಬುಕ್ ಅಲ್ವಾ. ಸೊ ಅದೇ ರೀತಿ ವಾಟ್ಸಾಪ್ಗೂ ಕೂಡ ಈ ಒಂದು ಫೀಚರ್ ಬರ್ತಾ ಇರುವಂಥದ್ದು. ನನಗನ್ನಿಸ್ದಂಗೆ ಇನ್ನು ಕೆಲವೇ ದಿನಗಳಲ್ಲಿ ಬರುವಂಥ ಅಪ್ಡೇಟ್ನಲ್ಲಿ ನೀವು ವಾಟ್ಸಪ್ಗೂ ಕೂಡ ಫೇಸ್ಬುಕ್ ರೀತಿಯಲ್ಲಿ ಕವರ್ ಫೋಟೋವನ್ನು ಹಾಕ್ಬೋದಾಯ್ತಾ. ಸೊ ಒಂದು ರೀತಿ ವಾಟ್ಸಪ್ನ ಕೂಡ ಫೇಸ್ಬುಕ್ ರೀತಿ ಮಾಡ್ತಾ ಇದ್ದಾರೆ. ಸೊ ಬಿಸ್ನೆಸ್ ಏನು ವರ್ಕ್ ಆಗುತ್ತೆ ಅದಕ್ಕೆಲ್ಲ ಮೋಸ್ಟ್ಲಿ ಯೂಸ್ ಆಗ್ಬೋದು ನಂಗೆ ಅನ್ನಿಸ್ದಂಗೆ, ಬ್ಯಾನರ್ ಗಿನ್ನರೆಲ್ಲ ಹಾಕೊಳ್ಳೋದಕ್ಕೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಒನ್ ಪ್ಲಸ್ನ ಫೌಂಡರ್ ಆಗಿದ್ದಂಥ ಕಾರ್ಲ್ ಪೈ ಒನ್ ಪ್ಲಸ್ಸನ್ನು ಬಿಟ್ಟು ಬರ್ತಾರೆ. ನಥಿಂಗ್ ಅನ್ನೋ ಒಂದು ಕಂಪ್ನಿನ ಶುರು ಮಾಡ್ತಾರೆ. ಇಯರ್ಫೋನ್ನ ಕೂಡ ಟ್ರೂ ವೈರ್ಲೆಸ್ ಇಯರ್ಫೋನ್ನ ಲಾಂಚ್ ಮಾಡಿದ್ರು. ಇದೀಗ ಕನ್ಫರ್ಮ್ ಆಗಿರುವಂಥದ್ದು ನಥಿಂಗ್ ಫೋನ್ ಕೂಡ ಬರುತ್ತೆ ಅಂತ ಅವರೇ ಟ್ವೀಟ್ ಮಾಡಿರುವಂಥದ್ದು. ಸೊ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಅವರು ಇದೀಗ ಸ್ಮಾರ್ಟ್ ಫೋನ್ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಒಟ್ಟಿಗೆ ಕನ್ಫರ್ಮ್ ಅಂತೂ ಆಗಿದೆ. ಕಾದ್ ನೋಡೋಣ, ಈ ಒಂದು ಸ್ಮಾರ್ಟ್ ಫೋನ್ ಒನ್ ಪ್ಲಸ್ ರೀತಿಯಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡುತ್ತಾ ಅಂತ. ಯಾವಾಗ ಬರುತ್ತೋ ವೆಯ್ಟ್ ಮಾಡೋಣ. ಇನ್ನು ಇದರ ನಂತರ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವೇನಾದರೂ ಆಪಲ್ ಐಫೋನ್ನ ಯೂಸ್ ಮಾಡ್ತೀರಾ ಅಂತ ಅಂದರೆ, ನೀವು ಆ್ಯಪ್ ಸ್ಟೋರ್ನಲ್ಲಿ ಏನಾದರೂ ಒಂದು ಡೌನ್ಲೋಡ್ ಮಾಡಿಕೊಂಡ್ರೆ ಡೌನ್ಲೋಡ್ ಕ್ಲಿಕ್ ಮಾಡಿದ ತಕ್ಷಣ ಪಟ್ಟಂತ ಹೋಮ್ ಸ್ಕ್ರೀನ್ಗೆ ಒಂದು ಐಕಾನ್ ಬರುತ್ತೆ. ಐಕಾನ್ ನಿಧಾನಕ್ಕೆ ಲೋಡ್ ಆಗುತ್ತೆ. ಸೊ ಆ ರೀತಿ ಒಂದು ಫೀಚರ್ ಆ್ಯಂಡ್ರಾಯ್ಡಿಗೆ ಇರಲಿಲ್ಲ. ಬಟ್ ಇದೀಗ ಲೇಟೆಸ್ಟ್ ಆ್ಯಂಡ್ರಾಯ್ಡ್ ಅಪ್ಡೇಟಲ್ಲಿ ಈ ಒಂದು ಫೀಚರ್ ಬಂದಿರುವಂಥದ್ದು. ಆಪಲ್ ರೀತಿಯಲ್ಲೇ ನೀವು ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಇನ್ಸ್ಟಾ ಕ್ಲಿಕ್ ಮಾಡಿದ ತಕ್ಷಣ ಹೋಮ್ ಸ್ಕ್ರೀನಿಗೆ ಐಕಾನ್ ಬರುತ್ತೆ, ಐಕಾನ್ ಲೋಡ್ ಆಗಿ ಶುರುವಾಗುತ್ತೆ. ಸೊ ಈ ಒಂದು ಫೀಚರ್ ಸೂಪರ್ ಅಂತೀನಿ ಆಯಿತಾ. ಗೊತ್ತಾಗಲ್ಲ ಇನ್ಸ್ಟಾಲ್ ಹೆಂಗಾಯಿತು ಅಂತ. ಸೊ ಒಂದು ಒಳ್ಳೆಯ ಫೀಚರು ಮತ್ತು ಅಪ್ಡೇಟ್ ಕೂಡ ಹಂಗೆ ಆಗಿಬಿಡುತ್ತೆ. ಸೊ ನೋಡೋಣ, ಮೋಸ್ಟ್ಲಿ ನಿಮ್ಮ ಅಪ್ಡೇಟ್ ಬಂದಂಗೆ ನಿಮ್ಮ ಫೋನ್ಗೂ ಕೂಡ ಅದು ಬರ್ಬೋದು. ಮೋಸ್ಟ್ಲಿ ಒಂದು ವರ್ಷದೊಳಗೆ ಎಲ್ಲರೂ ಫೋನಲ್ಲೂ ಆ ಒಂದು ಫೀಚರ್ ಇರುತ್ತೆ ಅಂತ ಅನ್ಕೋತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆ ನಮ್ಮ ಭಾರತದ ಕೆಲವೊಂದು ಸ್ಟೇಟಲ್ಲಿ ಇರುವಂಥದ್ದು, ಎಲ್ಲ ಸ್ಟೇಟಲ್ಲೂ ಇಲ್ಲ. ಇದೀಗ ಬೇರೆ ದೇಶದಲ್ಲಿ ಓಪನ್ ಆಗ್ತಿರುವಂಥದ್ದು ಆಯಿತಾ. ಒಂದು ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ UAE ದೇಶದ ಜೊತೆಗೆ. ಸೊ ಈ ಟ್ರೇಡ್ ಅಗ್ರಿಮೆಂಟ್ ಮುಖಾಂತರ ಆ ದೇಶದಲ್ಲಿ ಇದೀಗ IIT ಓಪನ್ ಆಗೋದಕ್ಕೆ ತಯಾರಿಯನ್ನು ನಡೆಸ್ತಾ ಇರುವಂಥದ್ದು ಆಯಿತಾ. ಮೋಸ್ಟ್ಲಿ ಆ ದೇಶದ ಜನ, ಮೋಸ್ಟ್ಲಿ ಭಾರತೀಯ ಜನ ಆ ಒಂದು ಕಾಲೇಜ್ನಲ್ಲಿ ಓದ್ಬೋದು ಅಂತ ಅನ್ಕೋತೀನಿ. ನಮ್ಮ ಭಾರತದ ಒಂದು ರೆಪ್ಯೂಟೆಡ್ ಯೂನಿವರ್ಸಿಟಿ ಕಾಲೇಜ್ ಅಂತ ಅನ್ಬೋದು ಆಯಿತಾ IIT. ಎಷ್ಟೋ ಜನರಿಗೆ ಚಾನ್ಸಸ್ ಸಿಗಲ್ಲ ಆ ಕಾಲೇಜ್ನಲ್ಲಿ ಓದೋದಕ್ಕೆ, ಬ್ರಿಲಿಯಂಟ್ಗಳಿಗೆ ಮಾತ್ರ ಅದು. ಸೊ ಬೇರೆ ದೇಶದಲ್ಲಿ ಓಪನ್ ಆಗ್ತಾಯಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್, ಕಂಪ್ಯೂಟರ್ನಲ್ಲಿರುವಂಥ ಬ್ರೌಸರ್ ಗೂಗಲ್ ಕ್ರೋಮು, ಫೈರ್ಫಾಕ್ಸ್ ಮತ್ತು ಮೈಕ್ರೋಸಾಫ್ಟ್ ಎಡ್ಜ್ ಏನಿದೆ ಅದು ಇದೀಗ 100ನೇ ವರ್ಷನಿಗೆ ಬರ್ತಾ ಇರುವಂಥದ್ದು. 1, 2, 3 ಎಲ್ಲ ಆಗ್ಬಿಟ್ಟು ಇದೀಗ 100ನೇ ವರ್ಷನಿಗೆ ಬರ್ತಾ ಇರುವಂಥದ್ದು ಆಯಿತಾ. ಈ 100ನೇ ವರ್ಷನು 2 ಡಿಜಿಟಿಂದ 3 ಡಿಜಿಟಿಗೆ ಒಂದು ವರ್ಷನ್ ಚೇಂಜ್ ಆಗ್ತಿರೋ ಕಾರಣದಿಂದ ಕೆಲವೊಂದು ವೆಬ್ಸೈಟ್ಗಳು ಕ್ರ್ಯಾಶ್ ಆಗ್ಬೋದು. 3 ಡಿಜಿಟ್ ಬ್ರೌಸರ್ ವರ್ಷನ್ಗೆ ಆಪ್ಟಿಮೈಸ್ ಆಗಿರಲ್ವಂಥ ಕೆಲವೊಂದು ವೆಬ್ಸೈಟ್ಗಳು, ಅದರಿಂದ ಕ್ರ್ಯಾಶ್ ಆಗ್ಬೋದು ಅಂತ ಹೇಳಲಾಗ್ತಿರುವಂಥದ್ದು. 12 ವರ್ಷ ಮುಂಚೆ ಈ ಬ್ರೌಸರ್ಗಳು 1 ಡಿಜಿಟಿಂದ 2 ಡಿಜಿಟಿಗೆ ವರ್ಷನ್ ಚೇಂಜ್ ಆಗಿತ್ತು ಅಂತಂದರೆ 8, 9ರಿಂದ 10ಕ್ಕೆ ಬಂದಿತ್ತು, 2 ಡಿಜಿಟಿಗೆ ಬಂದಿತ್ತಂತ ಆಯಿತು. ಆ ಟೈಮಲ್ಲಿ ಕೆಲವೊಂದು ವೆಬ್ಸೈಟ್ಗಳು ಕ್ರ್ಯಾಶ್ ಆಗಿತ್ತಂತೆ. ಸೊ ಅದೇ ರೀತಿ ಈಗಲೂ ಆಗ್ಬೋದು ಅಂತ ಹೇಳಲಾಗ್ತಿರುವಂಥದ್ದು. ಸೊ ನೀವು ಕೂಡ ವೆಬ್ಸೈಟ್ ಬಿಲ್ಡ್ ಮಾಡಿದ್ದೀರಾ ಅಂತಂದರೆ ಈ ಒಂದು ಬ್ರೌಸರ್ಗೆ ಆಪ್ಟಿಮೈಸ್ ಮಾಡಿ, ಆಗ ಕ್ರ್ಯಾಶ್ ಏನೂ ಆಗೋದಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್, ಮೆಟಾವರ್ಸ್ ಹೆವಿ ಟ್ರೆಂಡ್ ಆಗ್ತಿರುವಂಥ ಟಾಪಿಕ್. ಮೆಟಾ ಫೇಸ್ಬುಕ್ ಅವ್ರ ಕಂಪ್ನಿ ಹೆಸರನ್ನೇ ಚೇಂಜ್ ಮಾಡಿಬಿಟ್ರು. ಸೊ ಈ ಒಂದು ಮೆಟಾವರ್ಸ್ನಿಂದ ಮುಂದಿನ 10 ವರ್ಷಗಳಲ್ಲಿ ಇಂಟರ್ನೆಟ್ ಯೂಸೇಜ್ ನಮ್ಮ ಭಾರತದಲ್ಲಿ 20 ಟೈಮ್ ಜಾಸ್ತಿ ಆಗ್ಬೋದು ಅಂತ ಹೇಳಲಾಗ್ತಿರುವಂಥದ್ದು. ಆಬ್ವಿಯಸ್ಲಿ
ಮೆಟಾವರ್ಸ್ಗೆ ತುಂಬ ಹೆವಿ ಇಂಟರ್ನೆಟ್ ರೆಂಡರ್ ಆಗಬೇಕು ಅಂತಂದರೆ, ಕ್ವಾಲಿಟಿ ಚೆನ್ನಾಗಿ ಬರಬೇಕು ಅಂತಂದರೆ ಇಂಟರ್ನೆಟ್ನ ಸ್ಪೀಡ್ ಜಾಸ್ತಿ ಇರಬೇಕು, ಯೂಸೇಜು ಜಾಸ್ತಿ ಆಗುತ್ತೆ. ಈಗಲೇ ಯೋಚನೆ ಮಾಡ್ಕೊಳ್ಳಿ, ಹತ್ತತ್ರ 4-5 ವರ್ಷ ಮುಂಚೆ ನಾವೆಲ್ಲರೂ ಕೂಡ 1 GB ತಿಂಗಳು ಪೂರ್ತಿ ಕಾಲ ಕಳೀತಾ ಅದು. ಇದೀಗ ನಮಗೆ 20-30 GB ಡಾಟಾ ಬೇಕು ಒಂದು ತಿಂಗಳಿಗೆ. ಸೊ ಅದು ಫ್ಯೂಚರ್ನಲ್ಲಿ 20 ಟೈಮ್ ಜಾಸ್ತಿ ಆಗುತ್ತಂತೆ. ಸೊ ಯೋಚನೆ ಮಾಡ್ಕೊಳ್ಳಿ. ಸೊ 20 ಟೈಮ್ ಅಂತ ಅಂದರೆ ಬೇಜಾನು, ಒಂದು TV ಆಗಿಬಿಡುತ್ತಾ ಅಂತ ಹತ್ತತ್ರ ಒಂದು ತಿಂಗಳಿಗೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್, ಟೆಸ್ಲಾ. ನಮ್ಮ ಭಾರತಕ್ಕೆ ಟೆಸ್ಲಾ ಬರೋದಕ್ಕೆ ಅವ್ರು ಸರ್ಕಸ್ ಮಾಡ್ತಾರೋ, ನಮ್ಮ ಗೌರ್ಮೆಂಟವ್ರು ಬಿಡ್ತಾಯಿಲ್ಲ. ಸೊ ಟೆಸ್ಲಾದವ್ರು ಏನು ಮಾಡಬೇಕು ಅಂತ, ನಾವು ಬೇರೆ ದೇಶದಿಂದ ಅಂದರೆ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಭಾರತಕ್ಕೆ ಇಂಪೋರ್ಟ್ ಮಾಡಿಬಿಟ್ಟು ಸೇಲ್ ಮಾಡ್ತೀವಿ ಅಂತ ನಮ್ಮ ಗೌರ್ಮೆಂಟ್ನವ್ರು ಹೆಂಗೆ ಬಿಟ್ಬಿಡ್ತಾರೆ, ಚೈನಾದೆಲ್ಲ ಬ್ಯಾನ್ ಮಾಡಿಡ್ತವ್ರೆ ಬಿಟ್ಬಿಡ್ತಾರ, ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡು ಹೆವಿ ಟ್ಯಾಕ್ಸ್ ಹಾಕ್ತೀವಿ ನಿಮಗೆ. ಹೆವಿ ಅಂದರೆ ಹೆವಿ ಟ್ಯಾಕ್ಸ್ ಹಾಕ್ತೀವಿ ಅಂತ ಗೌರ್ಮೆಂಟರ್ ಅಂತಾರೆ, ಅವ್ರು ಬಿಡೋಲ್ಲ, ಸ್ವಲ್ಪ ಕನ್ಸೆಷನ್ ಕೊಡಿ ಟ್ಯಾಕ್ಸ್ ಮೇಲೆ ಅಂತ. ಸೊ ಯಾರು ಕೂಡ ಕಾಂಪ್ರಮೈಸ್ ಆಗ್ತಾಯಿಲ್ಲ. ಸೊ ಅದರಿಂದ ಟೆಸ್ಲಾ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಗೌರ್ಮೆಂಟ್ನವ್ರ ಪ್ರಕಾರ ಟೆಸ್ಲಾ ಇಲ್ಲಿಗೆ ಬಂದು ಕೆಲವೊಂದು ಪಾರ್ಟ್ಗಳನ್ನು ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅಥವಾ ಔಟ್ಸೋರ್ಸ್ ಮಾಡಿದ್ರೆ, ಇಲ್ಲಿರುವಂಥ ಲೋಕಲ್ ಕಂಪ್ನಿಗಳಿಗೆ ಔಟ್ಸೋರ್ಸ್ ಮಾಡಿದ್ರೆ ಮೋಸ್ಟ್ಲಿ ಕೆಲವೊಂದು ಟ್ಯಾಕ್ಸ್ ಕನ್ಸೆಷನ್ನ ಕೊಡ್ಬೋದು ಅಂತ ಹೇಳಲಾಗ್ತಿರುವಂಥ ಸುಮಾರು ಮಿನಿಮಮ್ ಒಂದು $500 ಮಿಲಿಯನ್ ಲೋಕಲ್ ವೆಂಡರ್ಸ್ ಹತ್ರ ಆಟೋ ಪಾರ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿಸಿದ್ರೆ ಈ ಒಂದು ಟ್ಯಾಕ್ಸ್ ಕನ್ಸೆಷನ್ನ ಕೊಡಬಹುದು ಅಂತ ಅನಿಸುತ್ತೆ. ಕಾದು ನೋಡೋಣ, ನ್ಯೂಸ್ ಹಂಗೆ ಬರ್ತಾ ಇರುವಂಥದ್ದು. ಇನ್ನು ಮುಂದಿನ ಟೆಕ್ ನ್ಯೂಸ್, ಮೋಟರ್ಲಾದು ಒಂದು ಫೋಟೋಸಲ್ಲಿ ಲೀಕ್ ಆಗಿರುವಂಥದ್ದು ಆಯಿತಾ. ಈ ಒಂದು ಫೋನಲ್ಲಿ ಹತ್ತತ್ರ 200 ಮೆಗಾ ಪಿಕ್ಸೆಲ್ನ ಸೆನ್ಸಾರ್ ಇರುವಂಥದ್ದು, ಎಕ್ಸಾಕ್ಟ್ಲಿ 194 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅಂತ ಇದು. ಸೊ ಹೆವಿ ದೊಡ್ಡ ಲೆನ್ಸ್ ನೋಡ್ತಾ ಇದ್ರೆ ಆ ಒಂದು ಫೋನ್ ಎಷ್ಟು ದೊಡ್ಡ ಲೆನ್ಸ್, ನನಗೆ ಅನ್ನಿಸ್ತಂಗೆ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಲೆನ್ಸು ಫೋನಲ್ಲಿ ಅಂತ ಅನಿಸುತ್ತೆ. ನಂಗೆ ಅನ್ನಿಸ್ತಂಗೆ 194 MP ಕ್ಯಾಮ್ರಾ, ಯಪ್ಪ ಕ್ರೇಜಿ ವಿಷಯ. ಈ ಒಂದು ಫೋನಲ್ಲಿ ನಿಮಗೆ 144 ಹರ್ಟ್ಸ್ನ ರಿಫ್ರೆಶ್ ರೇಟು, ಕೇವಲ 4500 mAh ಕೆಪಾಸಿಟಿ ಬ್ಯಾಟ್ರಿ, 125 ವ್ಯಾಟ್ನ ಚಾರ್ಜರ್ ಇರುತ್ತಂತೆ. ಕಾದು ನೋಡೋಣ, ಭಾರತಕ್ಕೆ ಬಂದರೆ ಇದು ನೋಡೋಣ, ಬಂದಾಗಲ್ವಾ ಅದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಒನ್ ಪ್ಲಸ್ ನಾಡ್ CE2 ಮೊನ್ನೆ ಲಾಂಚ್ ಆಯಿತು. 24,000 ರೂಪಾಯಿಗೆ ಒಂದು ಫೋನ್ ಲಾಂಚ್ ಆಗಿರುವಂಥದ್ದು. ನಿಮಗೆ ಈ ಒಂದು ಫೋನ್ ಅನ್ಬಾಕ್ಸಿಂಗ್ ಬೇಕು ಅಂತ ಅಂದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಸೊ ಕಳಿಸಿಲ್ಲ ಅವ್ರು ನನಗೆ, ಸೊ ನಾನೇ ಪರ್ಚೇಸ್ ಮಾಡಿ, ನಿಮಗೆ ಬೇಕು ಅಂತ ಅಂದರೆ ಮಾತ್ರ, ವಿಡಿಯೋ ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ, ನಾನು ಅದನ್ನು ಪರ್ಚೇಸ್ ಮಾಡಿ ಅದು ಲಾಂಚ್ ಆದಾಗ ಅನ್ಬಾಕ್ಸ್ ಮಾಡ್ತೀನಿ. ಇನ್ನು ಕೊನೆಯ ಟೆಕ್ ನ್ಯೂಸ್, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ವಿವೋ V23e ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಾಯಿದೆ. ಡೈಮೆನ್ಸಿಟಿ 810 ಪ್ರೊಸೆಸರ್ನೊಂದಿಗೆ ಬರ್ತಾ ಇರುವಂಥ ಸ್ಮಾರ್ಟ್ಫೋನ್ ನಾಳೆ ಲಾಂಚ್ ಆಗ್ತಿರುವಂಥದ್ದು. ನಾಳೆ ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಈ ಒಂದು ಫೋನ್ ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ, ಮೋಸ್ಟ್ಲಿ 20,000-25,000 ಒಳಗೆ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಈ ಫೋನ್ ಕ್ಯಾಮ್ರಾ ಚೆನ್ನಾಗಿರುತ್ತೆ, ಡಿಸ್ಪ್ಲೇ ಚೆನ್ನಾಗಿರುತ್ತೆ, ಪ್ರೊಸೆಸರ್ ಚೆನ್ನಾಗಿದೆ. ಕಾದು ನೋಡೋಣ ಬಿಲ್ಡು ಪ್ರತಿಯೊಂದು ಕೂಡ ಹೆಂಗಿರುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಈ ಒಂದು ಟೆಕ್ ನ್ಯೂಸಲ್ಲಿ ಕೆಲವೊಂದು ಇನ್ಫಾರ್ಮೇಟಿವ್ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ನಿಕಲ್ ಐ ಟಿಪ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮರದಲ್ಲಿ.